ಈಗ ರೀಸೆಂಟ್ ಒಂದು ವೆರೈಟಿ ಭಾರಿ ವೈರಲ್ ಆಗ್ತಿದೆ, ಎಲ್ಲರೂ ಅದನ್ನ ಹಾಕ್ತಾ ಇದ್ದಾರೆ. ನಮ್ಮ ಅದೃಷ್ಟಕ್ಕೆ ಈಗ ಲಕ್ಷ್ಮಣಣ್ಣ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೇಳೋಣ. ಎರಡು ಅದೇ ಸ್ವಲ್ಪ ಡಿಫ್ರೆಂಟ್ ವೆರೈಟಿ. ಇದು ನಮ್ಮ ಇಲ್ಲಿ ಯಾರೋ ಒಬ್ರು ಸ್ನೇಹಿತರು ಮಗ ಮತ್ತು ವಿಯೆಟ್ನಾಂನವರು ಒಟ್ಟಿಗೆ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅವರವರ ಫ್ರೆಂಡ್ ಸರ್ಕಲಲ್ಲಿ 2 ಎಕರೆಯಲ್ಲಿ ಎಷ್ಟು ತೆಂಗು ಹಿಡಿಬೇಕು ಅಷ್ಟಿದೆ, ರೋಬೋಸ್ಟಾ ಎಷ್ಟು ಇರಬೇಕು ಅಷ್ಟಿದೆ, ಮತ್ತೆ ಅಡಿಕೆ ಎಷ್ಟು ಇರಬೇಕು ಅಷ್ಟಿದೆ. ತೆಂಗು 1 ಎಕರೆಲ್ಲಿ ಇರೋಷ್ಟು 1 ಎಕರೆ ಬೌಂಡ್ರಿ ಸುತ್ತ ಹಾಕಿದ್ರೆ 50 ಹೆಂಗೆ ಪ್ಲಾನಿಂಗ್ ಅಣ್ಣ ಹಿಂಗೆ ಮಾಡಿದಿರ? ಇದು ಸಿಗ್ಸಾಗ್ ಥರ ಗೊಬ್ಬರ ಹಾಕಿದ್ಮೇಲೆ ಮಳೆ ಬಂದಿಲ್ಲ, ಅಲ್ಲಿ 1 ಗಂಟೆ ನೀರು ಹೊಡಿತಾ ಇದ್ದೀವಿ. ಅಂತಂದರೆ ನೋಡಿ, ಇದ್ರಲ್ಲಿ ಗರಿ ಬಂದಿದೆ, ಇದ್ರಲ್ಲಿ ಬರೀ ಚಿಗುರು ಎಲೆ ಮಾತ್ರ ಬಂದಿರೋದು, ಹೊಸ ಚಿಗುರುಗಳು, ಗರಿ ಇಲ್ಲ. ಇದ್ರಲ್ಲಿ ಗರಿ ಬಂದಿದೆ ನೋಡಿ. ಇಲ್ಲ ಅಂತಂದರೆ ನೋಡಿ ಈ ಥರ ಆಗ್ಬಿಟ್ಟಿತ್ತು ನೋಡಿ. ಈ ಥರ ನೆನ್ನೆ ಹಾಕಿದ್ದು, ಒಂದಿನ ವೆಯ್ಟ್ ಮಾಡಿದೆ, ಮಳೆ ಬಂದಿಲ್ಲ. ಬ್ಯಾಕ್ ಟು ಬ್ಯಾಕ್ ಇರಿಗೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ. 60 ಇಂಚ್ ಮಳೆ ಬಂದಿತ್ತು, ಓವರಾಲ್ 60 ಇಂಚ್ ಮಳೆ ಆಗಿತ್ತು ನಮಗೆ ಅವತ್ತು. ಆ ವರ್ಷ ಸಿಕ್ಕಾಬಟ್ಟೆ ಡ್ರಾಟಿಗೆ ಹೋಗಿದ್ವಿ ನಾವು. ಈ ಸತಿ ಏನಂತಂದರೆ ಸೊ ಅದರಿಂದ ಹೊಸ್ತಾಗುತ್ತಾ ಅಂತ ಒಂದು ಹೆದರಿಕೆ ಇದೆ. ಈಗ ರೀಸೆಂಟ್ ಒಂದು ವೆರೈಟಿ ಭಾರಿ ವೈರಲ್ ಆಗ್ತಿದೆ, ಎಲ್ಲರೂ ಅದನ್ನ ಹಾಕ್ತಾ ಇದ್ದಾರೆ. ನಮ್ಮ ಅದೃಷ್ಟಕ್ಕೆ ಈಗ ಲಕ್ಷ್ಮಣಣ್ಣ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೇಳೋಣ. ಅಣ್ಣ ಯಾವುದಣ್ಣ, ಏನು ವೆರೈಟಿ ನೀವು ಹೇಳ್ಬಿಡಿ. ಈಗ ಇದು ಒರಿಜಿನಲ್ ವಿಯೆಟ್ನಾಮಿಂದ ಬಂದಿರೋಂಥ ವೆರೈಟಿ. ಎರಡು ಅದೇ ಸ್ವಲ್ಪ ಡಿಫ್ರೆಂಟ್ ವೆರೈಟಿ. ಇದು ನಮ್ಮ ಇಲ್ಲಿ ಯಾರೋ ಒಬ್ರು ಸ್ನೇಹಿತರು ಮಗ ಮತ್ತು ವಿಯೆಟ್ನಾಂನವರು ಒಟ್ಟಿಗೆ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅವರವರ ಫ್ರೆಂಡ್ ಸರ್ಕಲಲ್ಲಿ ಸೀಡ್ ಕೊಡಲ್ಲ, ಗೊತ್ತಲ್ಲ, ಯಾವುದೇ ಕಂಟ್ರಿಯಿಂದ ಹೊರಗಡೆ ಸೀಡ್ ಕೊಡಲ್ಲ. ಅವರು ಸೀಕ್ರೆಟ್ ಆಗಿ ತಂದು ಅದರಲ್ಲಿ ನನಗೆ ಸ್ವಲ್ಪ 5 ಮತ್ತು TRS 1 ಕೊಟ್ಟಿದ್ದು. ಅದ್ರಲ್ಲಿ 500 ಬುಟ್ಟಿ ಮಾಡಿ ನನಗೆ ಆಲ್ರೆಡಿ 800 ಗಿಡ ನಾನು ಪ್ಲಾಂಟ್ ಮಾಡಾಯ್ತು. ಅಡಿಕೆ ಮತ್ತು ಕಾಫಿ, ಕಾಫಿ ಒಳಗಡೆ 800 ಗಿಡ ಪ್ಲಾಂಟ್ ಮಾಡಿ ಇದು ಅದರದ್ದು ಗಿಡ. ಇದು ಹೌದೌದು, ಭಾರಿ ಚೆನ್ನಾಗಿದೆ. ಮತ್ತೆ ಇದು ಎಷ್ಟು ವರ್ಷದ ಇದು? ಇದು ಲಾಸ್ಟ್ ಜನವರಿನಲ್ಲಿ ಸಣ್ಣ ಬುಟ್ಟಿ ಮಾಡಿರೋದು. ಹೌದು, ಲಾಸ್ಟ್ ಜನವರಿನಲ್ಲಿ. ಈಗ ಜನವರಿ ಟು ಜನವರಿ 1 ಇಯರ್. ಹೌದು, ಈಗ ಅದಕ್ಕೆ ಎಷ್ಟಾಯ್ತು? 1.5 ವರ್ಷ, 4 ತಿಂಗಳು. ವೆರಿ ನೈಸ್ ಬಂದಿದೆ ನೋಡಿ. ಇದು ಬರೋ ವರ್ಷಕ್ಕೆ ಮಟ್ಟ ಆಗುತ್ತೆ. ಸೂಪರ್ ಮಾತ್ರ. ಮತ್ತೆ 5 kg ಬುಟ್ಟಿ ಅಲ್ಲ ಇದು? 5 kg ಬರುತ್ತೆ. ವೆರಿ ನೈಸ್. ಬನ್ನಿ, ಈಗ ನಾವು ಗಿಡ ತೊಗೊಂಡ್ವಿ. ಅಷ್ಟೊತ್ತಿಗೆ ಅಣ್ಣ ಹೇಳಿದ್ರು ಪ್ಲಾಂಟಿಗೆ ಒಂದು 2 ಎಕರೆ ಹೊಸದಾಗಿ ಮಾಡಿದ್ದೀನಿ ಅಂತ. ಇಲ್ಲಿ ಬಂದು ನೋಡೋಕೆ ಸಖತ್ ಇಂಟ್ರೆಸ್ಟಿಂಗ್ ಆಯಿತು. ಯಾಕೆ ಅಂತಂದರೆ 2 ಎಕರೆಯಲ್ಲಿ ಎಷ್ಟು ತೆಂಗು ಹಿಡಿಬೇಕು ಅಷ್ಟಿದೆ, ರೋಬೋಸ್ಟಾ ಎಷ್ಟು ಇರಬೇಕು ಅಷ್ಟಿದೆ, ಮತ್ತು ಅಡಿಕೆ ಎಷ್ಟು ಇರಬೇಕು ಅಷ್ಟಿದೆ. ತೆಂಗು 1 ಎಕರೆಲ್ಲಿ ಇರೋಷ್ಟು 1 ಎಕರೆ ಬೌಂಡ್ರಿ ಸುತ್ತ ಹಾಕಿದ್ರೆ 50 ಹೆಂಗೆ ಪ್ಲಾನಿಂಗ್ ಅಣ್ಣ ಹಿಂಗೆ ಮಾಡಿದಿರ? ಇದು ಸಿಗ್ಸಾಗ್ ಥರ. ಇದು ಸ್ವಲ್ಪ ವೇಣುಗೋಪಾಲ್ದು ಸೆಷನ್ ಕೇಳಿದ್ರು. ಆಮೇಲೆ ಇದು ನಮಗೆ ಐಡಿಯಾ ಇತ್ತಲ್ಲ, ಅಮ್ಮನಲ್ಲೊಂದು ಅವ್ರದ್ದು ಸಿಸ್ಟಮ್ ಬೇರೆ ಮಾಡಿದ್ದಾರೆ. ಹೌದು, ಬಟ್ ಅದು ಇಲ್ಲಿ ನಮಗೆ ಸರಿಯಾಗಲ್ಲ. ಇಲ್ಲಿ ನಮಗೆ ಪೆಪ್ಪರ್ ಕಾನ್ಸೆಪ್ಟ್ ಇಲ್ಲ. ಹೌದು, ಯಾಕಂದ್ರೆ ಈ ಶೀತ ಗದ್ದೆಯಲ್ಲಿ ಹೌದೌದು ಪೆಪ್ಪರ್ ಗ್ಯಾರಂಟಿ ಇಲ್ಲ. ಅಕಸ್ಮಾತ್ ಏನಾದ್ರು ಬಂದ್ರೆ ನಮ್ ಲಕ್ಕು. ಹೌದು, ಅದಕ್ಕೆ ಇದು ಪಕ್ಕ ಅಡಿಕೆ, ಕೆಳದಿ ಕ್ಯಾಸ್ನೂರು ಅಡಿಕೆ, ಕಾಫಿ, ರೋಬಸ್ಟಾ ಕಾಫಿ. ಹೌದು, ಆಮೇಲೆ ತೆಂಗು ಫುಲ್ ಅದೇ ಹಾಕಿರೋದಲ್ಲ. ಇದು ಕೊಟ್ಟಿದೀವಿ ಚಂದ್ರಗಿರಿ. ನೋಡಿ ಎಲ್ಲಿ ನೋಡಿ ಚಂದ್ರಗಿರಿ ಈ ಅಡಿಕೆಗೆ ಏನಂತ ಡಿಸ್ಟರ್ಬ್ ಮಾಡಲ್ಲ. ಹೌದು, ಇಲ್ಲಿ ನೋಡಿ ಹೆಂಗಿದೆ ಅಂತ. ಇದು ಶೇಡ್ ಕವರ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಚಂದ್ರಗಿರಿ ಅಂದ್ರೆ ನಾವು ಬಂದಷ್ಟು ದಿವಸ ಬರ್ಲಿ. ಹೌದು, ಕ್ರಮೇಣ ಇದಕ್ಕೇನು ಡಿಸ್ಟರ್ಬ್ ಮಾಡಲ್ಲ. ಹೌದು, ಇದು ಎತ್ತರ ಹೋದ್ಮೇಲೆ ಇದು ಒಂದು 10 ವರ್ಷ ತಗೋಬಹುದು. ಕ್ರಾಪ್ ತಗೋಬಹುದು. ಇಲ್ಲ, ನಿಮ್ದು ರೋಬೋಸ್ಟಾದು ಗ್ರೋತ್ ನೋಡಿದ್ರೆ ಅದು 2 ವರ್ಷಕ್ಕೆ ನಿಮ್ಗೆ ಅದೇ ಬಂದ್ಬಿಡುತ್ತೆ ದೊಡ್ಡದು. ಹೌದು, ಬಟ್ ಇದಕ್ಕೆ 2 ಎಕರೆಗೆ 17 ಟಿಪ್ಪರು 1,70,000 ರೂಪಾಯಿ ಕಾಡ್ಮಣ್ಣಿಗೆ ಚಿಕ್ಕಮಂಗ್ಳೂರಿಂದ ತಂದಿದ್ದು. ಅಲ್ಲೆಲ್ಲ ಹಾಕಿದ್ದು ನೋಡಿ, ಆ ಕಡೆ ಸೈಡ್ ಹಾಕಿ 1,70,000 ಕಾಡ್ಮಣ್ಣಿಗೆ, 90,000 ಒಳಗೆ ಹಾಕಕ್ಕೆ ಕೊಟ್ಟು ಅದೆಲ್ಲ. ಆಮೇಲೆ ಇದು ಸಿಕ್ಕಾಪಟ್ಟೆ ಖರ್ಚು, ಡ್ರೈನೇಜು, ರೋಡ್, ಆಮೇಲೆ ಬೋರು, ಇದು ಫಿಕ್ಸ್ ಸ್ಪಾಟ್ ಜೆಟ್ಗಳು, ನೆಕ್ಸ್ಟ್ ವೀಡ್ ಮ್ಯಾಟು ಆಲ್ರೆಡಿ 2,05,000 ಕೊಟ್ಟು ವೀಡ್ ಮ್ಯಾಟ್ ಬಂದಿದೆ. ಇನ್ನು ಮಂಡೆ ತಂದು ವೀಡ್ ಮ್ಯಾಟ್ ಹಾಸಿದ್ರೆ ಕೆಲಸ ಮುಗೀತು. ಹಾಲನ್ನು ಕೊಟ್ಟು ಇರ್ಲಿ ಅಂತ. ಹೌದು, ಶೇಡಿಗೆ ಅಂತ. ಅದೇ ರೆಗ್ಯುಲರ್ ನೀರು ಹೊಡಿತಾನೆ ಇರ್ತೀರಲ್ಲ. ಹೌದು, ಸೂಪರ್ವಾಗಿ ಮಾಡಿದ್ದೀರಾ ಮಾತ್ರ ಇದು. ಇದೊಂದು ರೋಬಸ್ಟಾ ವೆರೈಟಿ ಮಾತ್ರ ಭಾರಿ ಈಗ ವೈರಲ್ ಆಗ್ತದೆ, ಫೇಮಸ್ ಆಗ್ತಾ ಇದೆ ಎಲ್ಲ ಕಡೆ ಚೆನ್ನಾಗಿ. ಹೌದು, ಏನು ಕೆಲಸ ಆಗ್ತಿದೆ ಅಂತಂದರೆ ಬೇಲಿ ಕುಚ್ತಾ ಇದ್ದಾರೆ. ಮತ್ತು ಇನ್ನೇನು ಗೊಬ್ಬರ ಹಾಕಿದ್ಮೇಲೆ ಮಳೆ ಬಂದಿಲ್ಲ, ಅಲ್ಲಿ 1 ಗಂಟೆ ನೀರು ಹೊಡಿತಾ ಇದ್ದೀವಿ. ಒಳ್ಳೆ ಬಿಸಿಲು. ಆದರೆ ಏನು ಅಂತಂದರೆ ಮಳೆ ಇಲ್ಲ. ಮಳೆ ಏನು ಅಂತ ಹೇಳೋಕ್ಕಾಗ್ತಿಲ್ಲ, ಮಳೆ ಏನಾಗುತ್ತೆ ಅಂತ. ಯಾಕೆ ಮಳೆದು ಏನು ಸುದ್ದಿನೇ ಏನೂ ಇಲ್ಲ. ಅದಕ್ಕೆ ಏನು ಮಾಡ್ತಿದ್ವಿ, ಗೊಬ್ಬರ ಹಾಕಿದ್ವಿ. ಗೊಬ್ಬರ ಸಿಕ್ಕೋದೇ ಕಷ್ಟ ಅಂಥದ್ದು. ಗೊಬ್ಬರ ತಗೊಂಡು ಜನಕ್ಕೆ ಕರ್ಕೊಂಡು ಹಾಕಿ ಸುಮ್ಮನೆ ಆ ಬಿಸಿಲಲ್ಲಿ ಒಣಗ್ಸೋಕ್ಕಿಂತ
ನೀರು ಹೊಡೆದು ಬಿಡೋಣ ಅಂತ 1 ಗಂಟೆ ಹೊಡಿತಾ ಇದ್ದೀವಿ. ಬಂದಿತ್ತು ಒಂದು 5 ಸೆನ್ಸು 2 ಸೆನ್ಸು 3 ಸೆನ್ಸು. ಯಾವಾಗ ಗೊಬ್ಬರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದು ದಿನದಲ್ಲೇ ನಾವು ನೀರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಈ ಸತಿ ಇದೊಂದು ಕಾಡು ಬೀಳುಗಳು ಜಾಸ್ತಿ ಆಗ್ಬಿಟ್ಟಿದೆ. ಇದು ತೊಡೆದು ಮೆಣಸಿನ ಬೆಳೆಗೆಲ್ಲ ಇಲ್ಲಿ ಒಂದೇನು ಅಬ್ಸರ್ವ್ ಮಾಡ್ತಾಯಿದ್ದೀವಿ ಅಂತಂದರೆ ನೋಡಿ, ಇದ್ರಲ್ಲಿ ಗರಿ ಬಂದಿದೆ. ಇದ್ರಲ್ಲಿ ಬರೀ ಚಿಗುರು ಎಲೆ ಮಾತ್ರ ಬಂದಿರೋದು, ಹೊಸ ಚಿಗುರುಗಳು, ಗರಿ ಇಲ್ಲ. ಇದ್ರಲ್ಲಿ ಗರಿ ಬಂದಿದೆ. ಇದ್ರಲ್ಲಿ ನಿಮಗೂ ಅಷ್ಟೇ ಏನಂತಂದರೆ ಬರೀ ಎಲೆ ಬಂದಿದೆ, ಗರಿ ಬಂದಿಲ್ಲ. ಆದರೆ ಈ ವರ್ಷ ಏನಾಗಿದೆ ಅಂದರೆ ಖಾಲಿ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿದೆ. ಆದರೆ ಬಳ್ಳಿ ನಿಮಗೆ ಚೆನ್ನಾಗಿ ಚಿಗುರು ಇದೆ, ವೆಜಿಟೇಟಿವ್ ಗ್ರೋತು ಜಾಸ್ತಿ ಆಗಿದೆ. ಇದೆಲ್ಲ ನೋಡಿ, ಇದೆಲ್ಲ ನೀಲಮುಂಡಿ ಜಾಸ್ತಿ ಹಾಕಿರೋದು. ಎಸ್, ಈಗ ಏನಾಗಿದೆ ಅಂತಂದರೆ ಇಲ್ಲಿ ಗೊಬ್ಬರ ಹಾಕಿದ್ವಿ ಅಲ್ಲ, ಗೊಬ್ಬರ ಹಾಕಿದ್ಮೇಲೆ ಪಾಪ ಗೊಬ್ಬರ 2 ದಿನ ಒಳ್ಳೆ ಮಳೆ ಇತ್ತು, ಆಮೇಲೆ ಮಳೆನೇ ಇಲ್ಲ ಫುಲ್ಲು. ಏನು ಬೆಸ್ಟ್ ಏನಂತಂದರೆ ನಮಗೊಂದು ಏನಿದೆ ಅಂತ ಫೆಸಿಲಿಟೀಸ್ ನಾವೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಿ ತೊಡಗೆ, ಅಂದರೆ ಸ್ಪಾಟ್ ಜೆಟ್ ಎಲ್ಲ. ಅದರಿಂದ ಈಗ ಏನು ಅಂತಂದರೆ ನೋಡಿ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ನೀರು ಬೀಳ್ತಾ ಇದೆ, ಫಸ್ಟ್ ಕ್ಲಾಸ್. ಬನ್ನಿ ಈಗ ನೋಡಿ, ಇಲ್ಲ ಅಂತಂದರೆ ನೋಡಿ ಈ ಥರ ಆಗ್ಬಿಟ್ಟಿತ್ತು ನೋಡಿ. ಈ ಥರ ನೆನ್ನೆ ಹಾಕಿದ್ದು ಒಂದಿನ ವೆಯ್ಟ್ ಮಾಡಿದೆ, ಮಳೆ ಬಂದಿಲ್ಲ. ಬ್ಯಾಕ್ ಟು ಬ್ಯಾಕ್ ಇರಿಗೇಷನ್ ಸ್ಟಾರ್ಟ್ ಮಾಡಿಬಿಡ್ತೀವಿ. ನೋಡಿ ನೋಡಿ ಹೊಡಿತಾ ಇದ್ದೀವಿ ಇಲ್ಲಿ. ಬಂತು 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 ನೋಡಿ. ಬನ್ನಿ ಈಗ ನಾವು ಆಲ್ಮೋಸ್ಟ್ ಪ್ಲಾಂಟೇಷನ್ಗೆ ಬಂದಾದಮೇಲೆ ಒಂದು ಸತಿ ಏನಾಗಿತ್ತು ಅಂತಂದರೆ 60 ಇಂಚ್ ಮಳೆ ಬಂದಿತ್ತು. ಓವರಾಲ್ 60 ಇಂಚ್ ಮಳೆ ಆಗಿತ್ತು ನಮಗೆ ಅವತ್ತು. ಆ ವರ್ಷ ಸಿಕ್ಕಾಬಟ್ಟೆ ಡ್ರಾಟಿಗೆ ಹೋಗಿದ್ವಿ ನಾವು. ಈ ಸತಿ ಏನಂತಂದರೆ ಅದರಿಂದ ವರ್ಸ್ಟ್ ಆಗುತ್ತಾ ಅಂತ ಒಂದು ಹೆದರಿಕೆ ಇದೆ. ವರ್ಸ್ಟ್ ಆಗ್ಬೋದಾ ಅಂತ ಹೆದರಿಕೆ ಇದೆ. ಅದಕ್ಕೆ ಏನಂತ ಗೊತ್ತಿಲ್ಲ. ಇದು ಮಳೆಗಾಲ ಆ್ಯಕ್ಚುಲಿ. ಜೂನ್ ಆಲ್ಮೋಸ್ಟ್ 14-15ಗೆ ಬಂದಾಯ್ತು ನಾವು. ಏನು ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ. ಅದಕ್ಕೀಗ ಹಾಕೊಂಡು ನೀರು ಹೊಡಿತಾ ಇದ್ದೀವಿ. ಫ್ಯೂಚರ್ಲಿ ಕುಡಿಯೋಕ್ಕೆ ನೀರಿರುತ್ತೆ. ಫಸ್ಟ್ ಆಫ್ ಆಲ್ ಬಿಡಿ, ಸ್ಪ್ರಿಂಕ್ಲರೆಲ್ಲ ಬಿಡಾಗಿ ಕುಡಿಯೋಕ್ಕೆ ನೀರು ಇರ್ತದೆ, ಅದ್ರದ್ದು ನೋಡ್ಕೋಬೇಕಾಗತ್ತೆ. ಅದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಇಲ್ಲಿ ನೋಡಿ ಇದೆಲ್ಲ ಕರಗಿದೆ ಈಗ ನೋಡಿ. ಈಗ ಬಂದೆ ತೋಟದಿಂದ, ಸ್ವಲ್ಪ ಮೋಡ ಇತ್ತು, ಚೂರು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಳೆ ಬರಲಿ, ಸಖತ್ ಜೋರು ಬರಲಿ ಮಳೆ. ಯಾಕೆಂದರೆ ಮಳೆ ಅಂತೂ ಬೇಕೇ ಬೇಕು. ಮಳೆ ಇಲ್ಲ. ಜೂನ್ 16 ಇತ್ತು. ಮಳೆ ಇಲ್ಲ ಅಂದರೆ ಹೆಂಗೆ, ಬರಲೇಬೇಕು ಮಳೆ. ಈ ಥರ ಬರ್ತಾಯಿದೆ, ಸ್ಟಾರ್ಟ್ ಆಗಿದೆ. ನೋಡೋಣ ಮಳೆ ಬರುತ್ತಾ ಇಲ್ಲೋ ಅಂತ ಗೊತ್ತಿಲ್ಲ, ನೋಡಬೇಕೀಗ. ನೋಡಾಗಿದೆ ನೋಡಿ ಇಲ್ಲಿ. ಆದರೆ ಅಂತೂ ರೆಗ್ಯುಲರ್ ವ್ಲಾಗ್ಸಿಗೆ ಬಂದಾಯ್ತು. ನಾನು ರೆಗ್ಯುಲರ್ ವ್ಲಾಗ್ಸಿಗೆ ಬ್ಯಾಕ್ ಟು ಬ್ಯಾಕ್ ಮಾಡ್ತಾಯಿದ್ದೀನಿ. ಅದು ಖುಷಿ ಆಗ್ತಿದೆ ತುಂಬ. ಬನ್ನಿ, ಸಪೋರ್ಟು ಅಷ್ಟೇ ಚೆನ್ನಾಗಿ ಸಿಗ್ತಿದೆ ಯೂಟ್ಯೂಬಲ್ಲಿ ಮಾತ್ರ. ಥ್ಯಾಂಕ್ ಯು. ಬನ್ನಿ ಇಲ್ಲಿ ಕೂತ್ಕೊಂಡ್ಬಿಟ್ಟು ನೋಡಿ. ಈ ಪಕ್ಷಿ ಬಂದುಬಿಟ್ಟು ಯಾವಾಗಲೂ ಇಲ್ಲೇ ನೋಡಿ, ಇಲ್ಲಿ ಕೂತೇ ಇರುತ್ತೆ ನೋಡಿ. ಇಲ್ಲಿ ನಮ್ಮಲ್ಲಿ ಮರಿ ಹಾಕಿರ್ಬೇಕು ಮೋಸ್ಟ್ ಪ್ರಾಬ್ಲಿ. ಮರಿ ಹಾಕ್ಬಿಟ್ರೆ ಅಂತೂ ತಲೆ ಮೇಲೆ ಹಾಕಿ ಸ್ಟಾರ್ಟ್ ಮಾಡುತ್ತೆ. Know that the ride or die. I keep